ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಗಿಚ್ಚಿಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ ಅವರು ರಾಗಿಣಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರ್ ಅಪ್ ಆಗಿರುವಂತಹ ರಕ್ಷಿತಾ ಶೆಟ್ಟಿ ಅಭಿನಯದ OCD ಓವರ್ ಕಾಫಿ ಆ್ಯಂಡ್ ಡೆಡ್ಲೈನ್. OCD ಎಂಬ ವೆಬ್ ಸೀರೀಸ್ ಕಿರುಚಿತ್ರ ಸರಣಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಗಮನ ಸೆಳೀತಾ ಇದೆ. ಜೂನ್ 12ರಿಂದ ಆರಂಭವಾದ ಈ ಸರಣಿ ಎಪಿಸೋಡ್ಗಳು ದಿನನಿತ್ಯ ಬಿಡುಗಡೆಯಾಗುತ್ತಿದ್ದು, ಈಗಾಗಲೇ 4 ಎಪಿಸೋಡ್ಗಳು ಪ್ರಸಾರಗೊಂಡಿವೆ. ಒಟ್ಟು 10 ಎಪಿಸೋಡ್ಗಳ ಈ ಕಥಾ ಹಂದರದಲ್ಲಿ ಪ್ರೇಕ್ಷಕರ ಕುತೂಹಲವನ್ನು ಹೆಚ್ಚಿಸುವಂತಹ ಹಲವು ಟ್ವಿಸ್ಟ್ಗಳು ಮತ್ತು ಭಾವನಾತ್ಮಕ ಕ್ಷಣಗಳು ಕೂಡ ಕಾಣಸಿಗುತ್ತೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ರಕ್ಷಿತಾ ಶೆಟ್ಟಿಯವರಿಗೆ ದೊರೆತಿರುವ ಜನಪ್ರಿಯತೆ ಈ ಸರಣಿಗೂ ಉತ್ತಮ ಬೆಂಬಲ ನೀಡಿದೆ. ರಾಘವೇಂದ್ರ ಮತ್ತು ರಕ್ಷಿತಾ ಅವರ ಅಭಿನಯ ಜೊತೆಗೆ ರಾಗಿಣಿ ಅವರ ಪಾತ್ರ ತುಂಬ ವೀಕ್ಷಕರ ಮನೆಗೆ ಪಾತ್ರವಾಗಿದೆ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಸರಣಿಯ ಎಪಿಸೋಡ್ಗಳಿಗೆ ಉತ್ತಮ ವೀಕ್ಷಣೆಗಳು ದೊರೆತಿದ್ದು, ಕಮೆಂಟ್ಗಳಲ್ಲಿ ಪ್ರೇಕ್ಷಕರು ಕತೆ ತುಂಬ ವಿಭಿನ್ನವಾಗಿದೆ, ಇಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇದ್ದೇವೆ ಅಂತಲೂ ಕೂಡ ಅಭಿಪ್ರಾಯವನ್ನು ಅದ್ಭುತವಾಗಿ ಪ್ರಶಂಸಿಸಿದ್ದಾರೆ. ಹೀಗಾಗಿ ಕನ್ನಡ ಡಿಜಿಟಲ್ ಮನರಂಜನಾ ಕ್ಷೇತ್ರದಲ್ಲಿ OCD ಎಂಬ ಅದ್ಭುತವಾಗಿರುವಂತಹ ಕಿರುಚಿತ್ರ ದಿನದಿಂದ ದಿನಕ್ಕೆ ಹೆಚ್ಚಿನ ಜನಪ್ರಿಯತೆಯನ್ನು ಗಳಿಸ್ತಾ ಇದೆ. ಉಳಿದ ಎಪಿಸೋಡ್ಗಳು ಯಾವ ರೀತಿಯ ತಿರುವುಗಳನ್ನು ನೀಡಲಿವೆ ಎಂಬುದು ಕಾದು ನೋಡಬೇಕಾಗಿದೆ. ಈ OCD ಓವರ್ ಕಾಫಿ ಆ್ಯಂಡ್ ಡೆಡ್ಲೈನ್ ಸರಣಿಯ ಪ್ರಮುಖ ಆಕರ್ಷಣೆ ಎಂದರೆ ರಾಘವೇಂದ್ರ ಮತ್ತು ರಕ್ಷಿತಾ ಅವರ ನಡುವಿನ ಅದ್ಭುತ ಬಾಂಡಿಂಗು. ಇಬ್ಬರೂ ತಮ್ಮ ಪಾತ್ರಗಳಿಗೆ ಜೀವ ತುಂಬುವ ರೀತಿಯಲ್ಲಿ ಅಭಿನಯಿಸಿದ್ದು, ಪ್ರೇಕ್ಷಕರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಘವೇಂದ್ರ ಅವರು ತಮ್ಮ ಸಹಜ ಅಭಿನಯ ಮೂಲಕ ಕಥೆಗೆ ಭಾವನಾತ್ಮಕ ಸ್ಪರ್ಶ ನೀಡುತ್ತಿದ್ದರೆ, ತುಂಬಾ ಸೀರಿಯಸ್ ಆಗಿ ಆಫೀಸರ್ ಲುಕ್ಕಲ್ಲಿ ಕಾಣ್ತಾ ಇದ್ದಾರೆ. ರಕ್ಷಿತಾ ಶೆಟ್ಟಿಯವರು ತಮ್ಮ ಕಾಮಿಡಿ ಟೈಮಿಂಗ್ ಮತ್ತು ನೈಸರ್ಗಿಕ ಅಭಿವ್ಯಕ್ತಿಗಳ ಮೂಲಕ ಪ್ರತಿಯೊಂದು ದೃಶ್ಯವನ್ನು ಇನ್ನಷ್ಟು ಮನರಂಜನೀಯವಾಗಿರಿಸುತ್ತಿದ್ದಾರೆ. ಇಬ್ಬರ ನಡುವಿನ ಸಂಭಾಷಣೆಗಳು ಮತ್ತು ಸನ್ನಿವೇಶಗಳು ತುಂಬ ಸಹಜವಾಗಿ ಮೂಡಿ ಬಂದಿರೋದ್ರಿಂದ ಪ್ರೇಕ್ಷಕರು ಅದನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ವಿಶೇಷವಾಗಿ ರಕ್ಷಿತಾ ಅವರ ಹಾಸ್ಯಮಯ ಡೈಲಾಗ್ಗಳು ಮತ್ತು ರಾಘವೇಂದ್ರ ಅವರ ಪ್ರತಿಕ್ರಿಯೆಗಳು ನೋಡುಗರಿಗೆ ನಗು ತರಿಸುತ್ತಿದ್ದು, ಕಥೆಯ ಗಂಭೀರತೆ ಮತ್ತು ಮನರಂಜನೆ ನಡುವಿನ ಉತ್ತಮ ಸಮತೋಲನವನ್ನು ಕಾಯ್ದುಕೊಂಡಿವೆ. ಇದೇ ಕಾರಣಕ್ಕೆ ಈ ಜೋಡಿಯ ಕೆಮಿಸ್ಟ್ರಿ ಸಾಮಾಜಿಕ ಜಾಲತಾಣದಲ್ಲಿ ಅದ್ಭುತವಾಗಿ ಮೆಚ್ಚುಗೆಯನ್ನು ಪಡಿತಾ ಇದೆ. ಹಲವು ವೀಕ್ಷಕರು ಕಮೆಂಟ್ಗಳಲ್ಲಿ ರಾಘವೇಂದ್ರ ರಕ್ಷಿತಾ ಜೋಡಿ ಸೂಪರ್, ಇಬ್ಬರ ಕಾಂಬಿನೇಷನ್ ನೋಡಲು ಮಜಾ ಬರ್ತಿದೆ, ಕಾಮಿಡಿ ಮತ್ತು ಎಮೋಷನ್ ಎರಡೂ ಚೆನ್ನಾಗಿ ವರ್ಕ್ ಆಗಿವೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಹೇಳೋದಾದರೆ OCD ಸರಣಿಯ ಯಶಸ್ಸಿನ ಪ್ರಮುಖ ಕಾರಣಗಳಲ್ಲಿ ರಾಘವೇಂದ್ರ ಮತ್ತು ರಕ್ಷಿತಾ ಅವರ ಅದ್ಭುತ ಬಾಂಡಿಂಗ್ ಕೂಡ ಎನ್ನಬಹುದು. ಹಾಗೆಯೇ ತೆರೆಯ ಹಿಂದಿನ ಕೆಲಸ ಮಾಡುವಂತಹ ಟೆಕ್ನಿಷಿಯನ್ಸ್ಗಳಿಗೂ ಕೂಡ ಒಂದು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾರಿಗೆಲ್ಲ ಈ ಜೋಡಿ ಇಷ್ಟ ಆಗಿದೆ, ಇಷ್ಟ ಆಗಿದ್ದರೆ ಇನ್ನೂ ಬಾಕಿ 6 ಎಪಿಸೋಡ್ಗಳು ಬಾಕಿ ಇದೆ. ನೋಡಲು ಮರೆಯದಿರಿ ಅಂತ ಹೇಳ್ತಾ, OCD ತುಂಬ ಚೆನ್ನಾಗಿ ಬರ್ತಾ ಇದೆ ವೆಬ್ ಸೀರೀಸು. ನನಗೂ ಕೂಡ ತುಂಬ ಇಷ್ಟ ಆಯಿತು. ಇವತ್ತಿನ ಈ ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.